ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಹೋಗ್ತಾ ಇದ್ದೀವಿ ಕತಾರ್ ನ್ಯಾಷನಲ್ ಮ್ಯೂಸಿಯಮ್ಗೆ. ಈ ಕಡೆ ದೋಹಾ ಸಿಟಿಗೆ ಬಂದಿದ್ವಿ, ಆಗ ನ್ಯಾಷನಲ್ ಮ್ಯೂಸಿಯಮ್ ಹೋಗುವ ಅಂತೇಳಿ ಆಯಿತು. ಹೋಗ್ತಾ ಇದ್ದೀನಿ, ನೋಡುವ ಹೇಗಿದೆ ಅಂತೇಳಿ. ಮತ್ತು ಫ್ರೆಂಡ್ಸ್, ನಾನೀಗ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀನಿ. ಇದ್ರ ಹಿಸ್ಟ್ರಿ ಬಂದು ಕತಾರಲ್ಲಿ 2 ಮ್ಯೂಸಿಯಮ್ ಇದೆ, ದೊಡ್ಡ ಮ್ಯೂಸಿಯಮ್. ಒಂದು ನ್ಯಾಷನಲ್ ಮ್ಯೂಸಿಯಮ್ಮು, ಆಮೇಲೆ ಒಂದು ಇಸ್ಲಾಮಿಕ್ ಮ್ಯೂಸಿಯಮ್. ಈಗ ನ್ಯಾಷನಲ್ ಮ್ಯೂಸಿಯಮ್ ತೋರಿಸ್ತಾ ಇದ್ದೀನಿ. ಇದರ ಹಿಸ್ಟ್ರಿ ಬಂದು 1975 ಫಸ್ಟು ಕನ್ಸ್ಟ್ರಕ್ಟ್ ಮಾಡಿದರು. ಅಂದರೆ ಓಲ್ಡ್ ಅಮೀರಿ ಪ್ಯಾಲೇಸ್ ಅಂತೇಳಿ. ಆಗಿನ ಕಿಂಗ್ ಆಗಿರುವ ಶೇಖ್ ಅಬ್ದುಲ್ಲಾ ಬಿನ್ ಜಾಸಿಮ್ ಅಲ್ ಥಾನಿ, ಈಗಿನ ರೂಲರ್ ಫ್ಯಾಮಿಲಿ ಅವರು ಕನ್ಸ್ಟ್ರಕ್ಟ್ ಮಾಡಿದರು 1975. ಅದಾದಮೇಲೆ 2019 ಮಾರ್ಚಲ್ಲಿ ರೀಕನ್ಸ್ಟ್ರಕ್ಟ್ ಮಾಡಿ ಹೊಸ ಮ್ಯೂಸಿಯಂ ಮಾಡಿದರು. ಆ ಹೊಸ ಮ್ಯೂಸಿಯಮ್ನ ಒಳಗಡೆ ಈ ಅಮೀರಿ ಪ್ಯಾಲೇಸ್ ಇದೆ. ಈಗ ಅದು ಮತ್ತೆ ಹೋಗುವಾಗ ನಾನು ತೋರಿಸ್ತೀನಿ. ಇದರೊಳಗಡೆ ಬಂದು 11 ಗ್ಯಾಲರೀಸ್ ಇದೆ. 11 ಗ್ಯಾಲರೀಸ್ ಮತ್ತು 700 ಮಿಲಿಯನ್ಸ್ ಮೊದಲಿನ ಹಿಸ್ಟ್ರಿ ಇದೆ ಕತ್ತರ್ದು. ಅದು ಪಾಸ್ಟ್ ಆಗಲಿ, ಪ್ರೆಸೆಂಟ್, ಮಾಡರ್ನ್ ಟೆಕ್ನಾಲಜಿ ಆಗಲಿ, ಆಯಿಲ್ ಗ್ಯಾಸ್ ಸಿಗುವ ಮೊದಲು ಹೇಗಿತ್ತು. ಆಮೇಲೆ ಇದು ಮಿಡಲ್ ಈಸ್ಟಲ್ಲಿ ಮತ್ತು ವರ್ಲ್ಡಲ್ಲಿ ಒಂದು ಯುನೀಕ್ ಮ್ಯೂಸಿಯಮ್ಮು. ನೋಡೋಕ್ಕೆ ಒಂದು ಫ್ಲವರ್ ಥರ ಇದೆ, ನೋಡಿ ತೋರಿಸ್ತೀನಿ ನಾನೀಗ. ಇದು ಫ್ಲವರ್ ಥರ ಇದೆ. ನೈಟ್ ವ್ಯೂ ಕೂಡ ತೆಗೆದಿದ್ದೀನಿ. ಲಾಸ್ಟ್ ಟೈಮ್ ಹೋದಾಗ ನಾನು ನೈಟ್ ಕೂಡ ವ್ಯೂ ತೆಗೆದಿದ್ದೀನಿ. ಆ ಫೋಟೋಸ್ ಕೂಡ ಹಾಕ್ತೀನಿ ನಾನೀಗ. ನೋಡಿ, ಫ್ಲವರ್ ಥರ ಇದೆ. ಇನ್ಸ್ಪೈರ್ಡ್ ಬೈ ಡೆಸರ್ಟ್ ರೋಸ್ ಕ್ರಿಸ್ಟಲ್. ಆ ಥರದೊಂದು ಡಿಸೈನ್ ಮಾಡಿ ಮ್ಯೂಸಿಯಮನ್ನು ಮಾಡಿದ್ದಾರೆ. ಇದರೊಳಗಡೆ ಏನೆಲ್ಲ ಇದೆ ತೋರಿಸ್ತೀನಿ ನಾನು. ಬಟ್ ಮಾತಾಡೋಕ್ಕಾಗಲ್ಲ, ಬಟ್ ನಾನು ತೋರಿಸ್ತೀನಿ ನಿಮಗೆ ನೋಡಿ. يولد في الهواء لحن يسكن في الأرجاء أنغام خفية كأسرار أبدية يغني لحن يربطنا بالسماء لحن يعانق الأصداع في الليل في النهار يبقى نغمة بلا انكسار أسمعها أراها في بريق القمر هو نبض الفؤاد هو حمس الميلاد أنت اللحن في داخلي أنت المعنى في رسائلي تصوغني مثل أغنية وتكتبني أبدية لحن يسري في الوريد ಮ್ಯಾಪಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಕತಾರ್ ಬಂದು ಇಷ್ಟು ಚಿಕ್ಕ ಕಂಟ್ರಿ ಅಂತೇಳಿ. 2022 ಬಂದು ಫಿಫಾ ವರ್ಲ್ಡ್ ಕಪ್ ಮಾಡಿದರು. ಆಗ ವರ್ಲ್ಡ್ ವೈಡಿಗೆ ಗೊತ್ತಾಯಿತು ಕತಾರ್ ಒಂದು ಇಲ್ವ ಕಂಟ್ರಿ ಇದೆ, ರಿಚೆಸ್ಟ್ ಕಂಟ್ರಿ. ಬಟ್ ಆಯಿಲ್ ಗ್ಯಾಸು ಸಿಗುವ ಮೊದಲು ಏನಿರಲಿಲ್ಲ ಕತಾರ್ ಹತ್ರ. ಆಯಿಲ್ ಗ್ಯಾಸು ಸಿಕ್ಕ ಮೇಲೆ ಕತಾರ್ ಒಂದು ರಿಚೆಸ್ಟ್ ಕಂಟ್ರಿ ಆಗಿರುತ್ತೆ.
السير هو المسؤول عن سلامة الغواص، فهو من يساعده على النزول تحت الماء ويرفعه إلى الأرض سالما. هذا هو الطباخ، وهو المسؤول عن تحضير الوجبات لجميع أفراد الطاقم. يغني لحن يربطنا بالسماء، لحن يعانق الأصداء في الليل. ಫ್ರೆಂಡ್ಸ್ ಮತ್ತೆ ನೋಡಿ ಅವರ ಜೀವನ ಶೈಲಿಯಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಮೊದಲು ಅವರು ಕ್ಯಾಮಲ್ ಇದೆಯಲ್ಲ, ಕ್ಯಾಮಲ್ದಲ್ಲಿ ಜರ್ನಿ ಮಾಡ್ತಾಯಿದ್ರು.
ಆದಮೇಲೆ ವಾರ್ ನಡೆಯುವಾಗ ಹೇಗಿತ್ತು ನೋಡಿ, ಹಾರ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ರು ನೋಡಿ. ಮೆಷಿನರಿ ಪಾರ್ಟ್ಸ್ ಎಲ್ಲ ಇದೆಯಲ್ಲ, ಪಂಪದು ಹಳೆ ಟೈಪ್ದು, ಇದನ್ನೆಲ್ಲ ಇಲ್ಲೇ ಇಟ್ಟಿದ್ದಾರೆ. ತುಂಬ ವರ್ಷದಾಗಿರ್ಬೋದು ಇದು, ನೋಡೋಕ್ಕೆ ತುಂಬ ವರ್ಷ ಹಳೆಯ ಥರ ಕಾಣ್ತಾ ಇದೆ. ಇದೇ ಮೇ ಬಿ ಓಲ್ಡ್ ಪ್ಯಾಲೇಸ್ ಆಗಿರ್ಬೋದು ಅಂತ ಕಾಣುತ್ತೆ ನನಗೆ, ಈ ಒಳಗಡೆ ಇರೋ ಪ್ಲೇಸು. ಆಮೇಲೆ ಅದರ ಸ್ಟೈಲ್ ನೋಡಿ ಹೇಗೆ ಇಟ್ಟಿದ್ದಾರೆ ಅಂತ ಹೇಳಿದರೆ, ಹೆವಿ ವೈಟ್ ಇದೆ. ಒಂದು ಸ್ಕ್ರ್ಯಾಪಿಗೆ ಕೊಟ್ಟರೆ ಒಳ್ಳೆ ರೇಟ್ ಸಿಗ್ಬೋದು, ಆ ಥರದ್ದೊಂದು ಮೆಟೀರಿಯಲ್ಸ್ ಇದೆ ನೋಡಿ. ಆಮೇಲೆ ಈ ಕಡೆ ಬಂದರೆ ನಿಮಗೆ ಪೋಸ್ಟು, ಟೆಲಿವಿಷನ್ದು ಐಟಮ್ಸು ಆಗಲಿ, ಟೈಪಿಂಗ್ದು ಮಿಷಿನ್ಸು, ರೇಡಿಯೋ, ಹಳೆಯ ಫ್ಯಾನು, ಹಳೆಯ ಟೈಪ್ನ ಫೋನ್ಸ್ ನೋಡಿ. ಈ ಹಳೆ ಮೂವಿಯಲ್ಲೆಲ್ಲ ಇರುತ್ತಲ್ಲ, ಓಲ್ಡ್ ಮೂವಿ 2000 ಮೂವಿಯೆಲ್ಲ ಇರುತ್ತಲ್ಲ. يسكن في الأرجاء أنغام خفية كأسرار أبدية. ಫ್ರೆಂಡ್ಸ್ ಇಲ್ಲೊಂದು ನೋಡಿ, ಒಂದು ಬಾಕ್ಸ್ ಥರ ಇದೆಯಲ್ಲ, ಒಂದು ಡೆಮೋ ಥರ ಇಟ್ಟಿದ್ದಾರಲ್ಲ, ಇದು ಬಂದು ರಿಫೈನರ್ ಇದೆಯಲ್ಲ, ನಮ್ಮ LNG ಗ್ಯಾಸ್ ಮಾಡ್ತಾರೆ, ಸಮುದ್ರದ ಮಿಡಲ್ನಲ್ಲಿ ತೆಗಿತಾರಲ್ಲ, ಈ ಹೇಗೆ ಗ್ಯಾಸ್ ತೆಗೆದು ಅದು ಇದು ಮಾಡ್ತಾರಲ್ಲ, ರಿಫೈನರ್ ಮಾಡ್ತಾರಲ್ಲ, ಅದರ ಒಂದು ಪ್ಲ್ಯಾಂಟಿನ ಡೆಮೋ ಇದು ಪಿಕ್ಚರ್ ನೋಡಿ. ನೋಡಿ ಇಲ್ಲೆಲ್ಲ ತೋರಿಸ್ತಾರೆ, ಹಳೆ ನೋಟ್ ಆಗಲಿ ಮತ್ತು ಜ್ಯುವೆಲರೀಸು ಯಾವ ಥರ ಇದೆ ಅಂತೇಳಿ ನೋಡಿ. ಅದಾದಮೇಲೆ GCC ಕೌನ್ಸಿಲ್ ಯಾವಾಗ ಫೌಂಡ್ ಆಗಿದ್ದು, ಕತ್ತಾರ್ ಏರ್ವೇಸ್ ಒಂದು 1993 ಫಸ್ಟ್ ಇದು ಮಾಡಿದ್ದವರು. ಮತ್ತು 2010 ಫಿಫಾಗೆ ಹೋಸ್ಟ್ ಮಾಡಿ ಬಿಲ್ಡ್ ಮಾಡಿದ್ದು 2010 ಅವರಿಗೆ ಸಿಕ್ಕಿದ್ದು ಎಲ್ಲ ಇದೆ. 2006 ಅವರು ಏಷ್ಯನ್ ಗೇಮ್ಸ್ ಫಸ್ಟ್ ಮಾಡಿದ್ರು, ಏಷ್ಯನ್ ಗೇಮ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ನೋಡಿ, ತೋರಿಸ್ತೀನಿ. هو نبض الفؤاد، هو حمس
ನೋಡಿ ಇವರೇ ನಮ್ಮ ಈಗಿನ ಕಿಂಗ್ ಇದ್ದಾರಲ್ಲ, ಶೇಖ್ ತಮೀಮ್ ಅವರ ತಂದೆ ಅಹಮದ್ ಬಿನ್ ಖಲೀಫಾ ಥಾನಿ ಅವರೊಂದು ಫೋಟೋ ಐತೆ ನೋಡಿ. يعني المهم ان عسكريا ما اوقف. ನೋಡಿ ಫ್ರೆಂಡ್ಸ್, ನಾನು ಮೊದಲು ವೀಡಿಯೋದಲ್ಲಿ ಸ್ಟಾರ್ಟ್ ಮಾಡುವಾಗ ನಾನು ಹೇಳಿದ್ದೆ ಓಲ್ಡ್ ಪ್ಯಾಲೇಸ್ ಅಂತೇಳಿ. ಅದು ನಾನು ಲಾಸ್ಟ್ ಹೋಗುವಾಗ ತೋರಿಸ್ತೀನಿ ಅಂತ ಹೇಳಿದಲ್ಲ, ಅದೇ ಇದು ನೋಡಿ. ಓಲ್ಡ್ ಥರದ ಬಿಲ್ಡಿಂಗ್ ಇದೆ, ಮೊದಲು ಕಟ್ಟಿದ್ದು ಇದು ಓಲ್ಡ್ ಮ್ಯೂಸಿಯಮ್ ಆಗಿ ಮಾಡಿದ್ದು. ಅದಾದಮೇಲೆ ರೀಕನ್ಸ್ಟ್ರಕ್ಟ್ ಮಾಡಿ ಇದರ ಒಳಗಡೆ ಹೊಸ ಮ್ಯೂಸಿಯಮ್ನೊಳಗಡೆ ಹಳೆ ಮ್ಯೂಸಿಯಮ್ ಇದೆ, ಈ ಓಲ್ಡ್ ಪ್ಯಾಲೇಸ್ ಇದೆ, ಆ ಥರ ಒಂದು ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇನ್ನು ಹೊರಗಡೆ ಹೋದರೆ ನಿಮಗೆ ಎಲ್ಲ ವ್ಯೂ ಸಿಗುತ್ತೆ. ತಾವರ ಥರ ಒಂದು ಫ್ಲವರ್ ಥರ ವ್ಯೂ ಸಿಗುತ್ತೆ ನೋಡಿ. ಬಿಲ್ಡಿಂಗ್ಗೆ ಒಂದು ಫ್ಲವರ್ ಥರ ಕಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಹೊರಗಡೆ ಒಂದು ಕಿಡ್ಸ್ ಪ್ಲೇ ಏರಿಯಾ ಮಾಡಿದ್ದಾರೆ. ಮ್ಯೂಸಿಯಮ್ನ ಹೊರಗಡೆ ಒಂದು ಇದಿದೆ, ಗಾರ್ಡನ್ ಪಾರ್ಕ್ ಥರ. ಆ ಪಾರ್ಕಿನ ಒಳಗಡೆ ಒಂದು ಕಿಡ್ಸ್ ಪ್ಲೇ ಗ್ರೌಂಡ್ ಮಾಡಿದ್ದಾರೆ. ಇದು ಬಂದು LNG ನಮ್ಮ ಗ್ಯಾಸ್ ಮಾಡ್ತಾರಲ್ಲ, ರಾಸಲ್ ಅಫನ್ ಮತ್ತು ಮಿಸೈದೆಲ್ಲ ಮಾಡ್ತಾರೆ, LNG ಗ್ಯಾಸದು, ಅದರ ಒಂದು ಮಾಡೆಲ್ ಇದು, ಡೆಮೋ ಥರ. ಈ ರಿಯಲ್ ಆಗಿ ಈ ಥರ ಇರುತ್ತೆ, ಬಟ್ ಇದು ಒಂದು ಡೆಮೋ, ಜಸ್ಟ್ ಮಕ್ಕಳಿಗೆ ಆಟ ಆಡೋಕ್ಕೆ ಬೇಕಾಗಿ ಮಾಡಿದ್ದು. ಬಟ್ ಈ ಥರ ಒಂದು ಪ್ಲ್ಯಾನಲ್ಲಿರೋದು, ಅಲ್ಲಿ LNG ಗ್ಯಾಸ್ ಪ್ಲ್ಯಾಂಟೆಲ್ಲ ಇರೋದು. ಪಾರ್ಕಿಂದ ಸ್ವಲ್ಪ ಈ ಕಡೆ ಬರುವಾಗ ನಿಮಗೆ ಬೀಚ್ ವ್ಯೂ ಸಿಗುತ್ತೆ. ಇದು ಬಂದು ದೋಹಾ ಸಿಟಿಯಲ್ಲಿರೋದು ಕಾರ್ನಿಷ್ ವ್ಯೂ. ವೀಕೆಂಡ್ಸಲ್ಲಿ ಫ್ಯಾಮಿಲೀಸ್ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮತ್ತು ಜಾಗಿಂಗ್ ಆಗಲಿ ಆ ಥರದೊಂದು ಫೆಸಿಲಿಟಿ ಇದೆ. ಫ್ಯಾಮಿಲಿ ಬಂದು ಕೂತ್ಕೊಳ್ಳೋ ಥರ ಒಂದು ಫೆಸಿಲಿಟಿ ಇದೆ. ಅದಾದಮೇಲೆ ಬೋಟ್ ರೈಡಿಂಗ್ ಆ ಥರದ್ದೆಲ್ಲ ಆ ಥರದೊಂದು ವೈಬಲ್ಲಿರುವ ಪ್ಲೇಸ್ ಇದು. ಸೊ ಅಂತಂದರೆ ಬೀಚ್ ವ್ಯೂ ಆಗಿರೋದು, ಸಖತ್ತಾಗಿದೆ ಪ್ಲೇಸ್ ನೋಡಿ. ಅಲ್ಲಿ ಬಂದು ಶಿಪ್ಪಲ್ಲಿ ನಿಂತಿದೆ ನೋಡಿ ಹೇಗಿದೆ ಅಂತೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಇರೋದು. ಶಾರ್ಟಾಗಿ ನಾನು ಒಂದು ವೀಡಿಯೋ ಮಾಡಿ ತೋರಿಸಿದ್ದೀನಿ ಒಳಗಡೆ ಮತ್ತು ಹೊರಗಡೆ ಹೇಗಿದೆ ಅಂತೇಳಿ. ಬಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿಲ್ಲ. ಫ್ಯಾಮಿಲಿ ಜೊತೆ ಬಂದು ನೋಡಿ, ವೀಕೆಂಡ್ಸಲ್ಲಿ ವೀಕ್ಡೇಸಲ್ಲಿ ಎಕ್ಸ್ಪ್ಲೋರ್ ಮಾಡಿ, ಹಿಸ್ಟ್ರಿ ಕಲಿಯಿರಿ. ಹಿಸ್ಟ್ರಿ ಕಲಿತಷ್ಟು ಒಳ್ಳೆಯದು, ಕಲಿಯಿರಿ, ಎಲ್ಲ ಟೈಮ್ ಸ್ಪೆಂಡ್ ಮಾಡಿ. ಸರ, ನಾನು ಕಾಫಿ ಕುಡಿದು ಇಲ್ಲಿಂದ ಹೊರಟೆ. ಅಂಟಿಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್. ಲೈಕ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಅದೊಂದು ಮರೆತು ಬಿಟ್ಟೆ ಹೇಳಕ್ಕೆ.